ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಚೈತ್ರಾಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಇವತ್ತು ನಾನು ರಾಗಿ ಉಂಡೆ ಮಾಡಾಕತ್ತೀನಿ. ಭಾಳ ಕಡಿಮೆ ಟೈಮ್ ಒಳಗನ ರುಚಿಯಾಗಿರೋಂಥ ರಾಗಿ ಉಂಡೆ ಮಾಡ್ಕೋಬೋದು. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಒಂದು ಬೌಲ್ ಶೇಂಗಾ ತೊಗೊಂಡೇನಿ. ಅದನ್ನು ಒಂದು ಪಾತ್ರೆ ಒಳಗೆ ಹಾಕಿ ಹುರ್ಕೋಬೇಕು. ಲೋ ಫ್ಲೇಮ್ದಾಗ ಹುರ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ನೋಡಿರಿ, ಶೇಂಗಾ ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ ನಂತರ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡು, ಶೇಂಗಾನ ಯಾವ ಕಪ್ ಅಳತಿಲೆ ತೊಗೊಂಡಿರ್ತೀವೋ ಅದೇ ಕಪ್ ಅಳತಿಲೆನ ಅರ್ಧ ಕಪ್ ಬಿಳಿ ಎಳ್ಳು ತೊಗೊಳಕತ್ತೀನಿ. ಅದನ್ನು ಸೇಮ್ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ದಾಗ ಇಟ್ಟು ಹುರ್ಕೋಬೇಕು. ಈಗ ನೋಡಿರಿ, ಒಂದು 2-3 ನಿಮಿಷ ಹುರ್ಕೊಂಡ ನಂತರ ಒಂದು ಬೌಲ್ಗೆ ತೆಗೆದಿಟ್ಕೊಳಕತ್ತೀನಿ. ಶೇಂಗಾ ಆಮೇಲೆ ಈ ಬಿಳಿ ಎಳ್ಳು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅದೇ ಪಾತ್ರೆಗನ ನಾನಿಲ್ಲಿ 1/4 ಕಪ್ ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ 2 ಕಪ್ ರಾಗಿ ಹಿಟ್ಟು ಹಾಕ್ಕೊಳಕತ್ತೀನಿ. ಈ 2 ಕಪ್ ರಾಗಿ ಹಿಟ್ಟಿಗೆ ಒಂದು 10 ರಿಂದ 12 ಉಂಡೆ ಆಗ್ತಾವೆ. ನಿಮ್ಗೇನಾದರೂ ಜಾಸ್ತಿ ಉಂಡೆ ಬೇಕಂದ್ರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಆಮೇಲೆ ಈ ಕ್ವಾಂಟಿಟಿ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಈಗ ಇದನ್ನು 8 ರಿಂದ 10 ನಿಮಿಷ ಲೋ ಫ್ಲೇಮ್ದಾಗಿಟ್ಟು ಚಲೋತಂಗೆ ಗಂಟಾಗ್ಲಾರ್ದಂಗೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಹುರಿದ ನಂತರ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಮೊದಲೇ ಹುರಿದಿಟ್ಕೊಂಡಿರೋ ಶೇಂಗಾ ಆಮೇಲೆ ಬಿಳಿ ಎಳ್ಳನ್ನ ಪೌಡ್ರ್ ಮಾಡ್ಕೊಳಕತ್ತೀನಿ. ಆ ಪೌಡ್ರನ್ನ ಈ ರಾಗಿ ಹಿಟ್ಟಿಗೆ ಸೇರಿಸ್ಕೊಳಕತ್ತೀನಿ. ಎರಡೂ ಚಲೋತಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಚಮಚ ಏಲಕ್ಕಿ ಪೌಡ್ರ್ ಹಾಕ್ಕೊಳಕತ್ತೀನಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಚಮಚ ತುಪ್ಪ ಹಾಕ್ಕೊಳಕತ್ತೀನಿ. ಆಮೇಲೆ ಇಲ್ಲಿ ನಾನು 3/4 ಕಪ್ ಬೆಲ್ಲ ತೊಗೊಂಡೇನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ತೊಗೋಬೋದು. ನನಗೆ 3/4 ಕಪ್ ಸಾಕು ಅನ್ನಿಸ್ತು. ಈ 3/4 ಕಪ್ ಬೆಲ್ಲನೂ ಆ ತುಪ್ಪಕ್ಕನ ಹಾಕ್ಕೊಂಡು ಈಗ ಅದಕ್ಕೆ ಒಂದು 2 ರಿಂದ 3 ಚಮಚ ನೀರು ಹಾಕ್ಕೋಬೇಕು. ಇದೇನು 1 ಎಳೆ 2 ಎಳೆ ಆ ಥರ ಪಾಕ ಏನು ಬರೋದು ಬೇಡ. ಜಸ್ಟ್ ಕರಿಗಿ ಈ ಥರ ಕುದಿ ಬರಬೇಕು. ಕುದಿ ಬಂದರೆ ಸಾಕು. ಈಗ ಇದನ್ನು ರಾಗಿ ಹಿಟ್ಟಿಗೆ ಹಾಕ್ಕೊಳಕತ್ತೀನಿ. ರಾಗಿ ಹಿಟ್ಟು ಆಮೇಲೆ ಈ ಪಾಕ ಎಲ್ಲನೂ ಚಲೋತಂಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗದೆ ಇರೋ ಥರ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ರಿ. ತಣ್ಣಗಾದ ನಂತರ ಕೈಲೇನ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗದೆ ಇರೋ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ನಿಮ್ಗೆ ಈಗ ಉಂಡೆ ಬರುವಲ್ಲು ಒಡ್ಯಾಕತ್ತಾವು ಆ ಥರ ಏನಾದರೂ ಅನಿಸಿದ್ರೆ 1-2 ಚಮಚ ತುಪ್ಪ ಹಾಕೋರಿ. ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಡ್ರೆ ಈಸಿಯಾಗಿ ಬರ್ತಾವೆ. ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ, ನನಗೆ ಚಲೋತಂಗೆ ಬರಕತ್ತಾವು. ನೋಡಿರಲ್ಲ ಎಷ್ಟು ಈಸಿಯಾಗಿ ನಾವು ಉಂಡೆ ಮಾಡ್ಕೋಬೋದು. ರಾಗಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದ. ಸಣ್ಣ ಮಕ್ಕಳಿಂದ ದೊಡ್ಡವ್ರ ಮಟ್ಟ ಎಲ್ಲರೂ ಇಷ್ಟಪಟ್ಟು ತಿಂತಾರೋ. ಒಂದ್ಸರಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಹೆಂಗಾಗಿದ್ದು ಅಂತ ನನಗೆ ಹೇಳೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.